ಒಂದ್ ಡಿಗ್ರಿ ಮುಗಿಸ್ಬೇಕಂದ್ರೆ 3 ರಿಂದ 5 ವರ್ಷ ಆಗುತ್ತೆ. ಆದ್ರೆ ವ್ಯಾಂಗೆಲಿನ್ ಅವ್ರು ಏನ್ ಮಾಡ್ತಾರೆ, ಲಾ ಓದಕ್ಕೆ 16 ವರ್ಷ ಸ್ಪೆಂಡ್ ಮಾಡ್ತಾರೆ. ಫಾರ್ಮರ್ ಆಗಿ ಕೆಲಸ ಮಾಡಿದಂತ ಈ ವ್ಯಾಂಗೆಲಿನ್ ಯಾವ್ದಕ್ಕೋಸ್ಕರ 16 ವರ್ಷ ಸ್ಪೆಂಡ್ ಮಾಡಿ ಲಾ ಓದಿದ್ರ ನನ್ನ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಚೈನಾದಲ್ಲಿ ಒಂದು ವಿಲೇಜ್ ಅಲ್ಲಿ ಫಾರ್ಮರ್ ಎಲ್ಲ ಸೇರಿ ವ್ಯವಸಾಯ ಮಾಡಿ ಜೀವನ ನಡೆಸ್ಕೊಂಡು ಬರ್ತಾರೆ. ಆಗ ಊರಿಗೆ ಕೆಮಿಕಲ್ ಇಂಡಸ್ಟ್ರಿ ಅನ್ನೋದು ಒಂದು ಬರುತ್ತೆ. ಆ ಕೆಮಿಕಲ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡಿ ಉಳಿದಂತ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ಊರಲ್ಲಿದ್ದಂತ ನೆಲದ ಮೇಲೆ ಹಾಕ್ಬಿಟ್ಟು ಹೋಗ್ತಿರ್ತಾರೆ. ಇದನ್ನ ಅವರು ದಿನ ಮಾಡ್ತಿರೋದ್ರಿಂದ ಆ ಊರಲ್ಲಿ ಆ ನೆಲೆಗಳೆಲ್ಲ ವ್ಯವಸಾಯ ಮಾಡೋದಕ್ಕೆ ಯೂಸೇ ಆಗೋದಿಲ್ಲ. ಇದು ಮಾತ್ರ ಅಲ್ಲದೆ ತುಂಬಾ ಮಂದಿಗೆ ಜ್ವರ ಬರುತ್ತೆ, ತುಂಬಾ ಮಂದಿಗೆ ಕಾಯಿಲೆ ಬರುತ್ತೆ, ತುಂಬಾ ಮಂದಿ ಸತ್ತು ಹೋಗ್ತಾರೆ. ಈ ತರ ನಡೆಯೋದೆಲ್ಲ ಒಂದು ಕಾಮನ್ ಆದ ವಿಷಯ ಆಗ್ಬಿಡುತ್ತೆ ಆ ವಿಲೇಜ್ ಅಲ್ಲಿ. ಆಗ ಫಾರ್ಮರ್ ಎಲ್ಲ ಸೇರಿ ಈ ಕಂಪನಿಗೆ ಏನಾದ್ರು ಒಂದು ಮಾಡಬೇಕಂತ ಅವರು ಕಂಪನಿ ಮೇಲೆ ಕೇಸ್ ಕೊಡ್ತಾರೆ. ಆದ್ರೆ ಆ ಕಂಪನಿ ಅವ್ರ ಹತ್ರ ಇರುವಂತ ಎಲ್ಲಾ ದುಡ್ಡುಗಳನ್ನ ಹಾಕಿ ಆ ಕೇಸ್ ನ ಏನು ಇಲ್ದಿರ ಹಂಗೆ ಮಾಡ್ಬಿಡ್ತಾರೆ. ಹೀಗಾದ್ರೆ ಈ ಕಂಪನಿ ಮೇಲೆ ಕೇಸ್ ಹಾಕಿ ಜಯ ಗಳಿಸಬೇಕಂತ ವ್ಯಾಂಗೆಲಿನ್ ಅನ್ನೋದು ಏನ್ ಮಾಡ್ತಾರೆ, ಲಾ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾ ಓದ್ಬೇಕಂದ್ರೆ ತುಂಬಾ ಬುಕ್ಗಳನ್ನ ಓದ್ಬೇಕಾಗುತ್ತೆ. ಆದ್ರೆ ಅವ್ರ ಹತ್ರ ಇರುವಂತ ದುಡ್ಡನ್ನ ಯೂಸ್ ಮಾಡಿ ಆ ಬುಕ್ಗಳನ್ನ ಪಡೆಯಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವರಲ್ಲಿ ಇದ್ದಂತ ಬುಕ್ ಸ್ಟೋರ್ಗೆ ಹೋಗಿ ವ್ಯವಸಾಯ ಮಾಡಿ ಬಂದಂತ ಜೋಳಗಳನ್ನೆಲ್ಲ ಆ ಬುಕ್ ಸ್ಟೋರ್ಗೆ ಕೊಟ್ಟಿ ಅಲ್ಲಿದ್ದಂತ ಬುಕ್ಗಳನ್ನ ಮನೆಗೆ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಓದೋದ್ ಮಾತ್ರ ಅಲ್ಲದೆ ಅಲ್ಲಿದ್ದಂತ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಅವರು ಪೇಪರ್ ಅಲ್ಲಿ ಬರ್ಕೊಳ್ತಾರೆ. ಈ ತರ 16 ವರ್ಷ ಅವರು ಕಂಟಿನ್ಯೂ ಆಗಿ ಮಾಡ್ತಾನೆ ಇರ್ತಾರೆ. ಕೊನೆಗೆ 16 ವರ್ಷ ಕಳೆದ ಮೇಲೆ ಅವರು ಸೆಲ್ಫ್ ಟ್ರೈನ್ ಲಾಯರು ಆಗ್ತಾರೆ. ಕೊನೆಗೆ ಆ ಕಂಪನಿ ಮೇಲೆ ಕೇಸ್ ಹಾಕಿ ಆ ಕಂಪನಿ ಮೇಲೆ ಅವರು ಜಯನೂ ಗಳಿಸ್ತಾರೆ. ಅವ್ರು ಜಯ ಗಳಿಸೋದು ಮಾತ್ರ ಅಲ್ಲದೆ ಕಂಪನಿಯಿಂದ ಕಷ್ಟಪಟ್ಟಂತ ಎಲ್ಲಾ ಫ್ಯಾಮಿಲಿಗೂ ಅವರು ಕಾಂಪನ್ಸೇಷನ್ ಕೊಡಿಸ್ತಾರೆ. ಅವ್ರು ಎಷ್ಟು ಕಾಂಪನ್ಸೇಷನ್ ಕೊಡಿಸಿದ್ರು ಅಂದ್ರೆ ನಿಮಗೇನೆ ಆಶ್ಚರ್ಯ ಆಗುತ್ತೆ. ಒಂದೊಂದು ಕುಟುಂಬಕ್ಕೂ ಅವರು $1,56,000 US ಅವರು ಕಾಂಪನ್ಸೇಷನ್ ಆಗಿ ಕೊಡಿಸ್ತಾರೆ. 16 ವರ್ಷ ಕಷ್ಟಪಟ್ಟು ಅವರು ಸೆಲ್ಫ್ ಟ್ರೈನ್ ಲಾಯರ್ ಆಗಿರುವಂತ ಈ ವ್ಯಾಂಗೆಲಿನ್ ಮಾಡಿದಂತ ವಿಷಯ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನನ್ನ ಫಾಲೋ ಮಾಡ್ಕೊಳ್ಳಿ. ನಾನು ತುಂಬಾ ವಿಷಯಗಳನ್ನ ಮಾತಾಡಬೇಕಾಗಿದೆ.